Hello everyone. ಎಲ್ಲರಿಗೂ ನಮಸ್ತೆ. Welcome to my dearest students and my dear friends. Hey kiddos, welcome to my YouTube channel and the channel's name is Navin's class. In the previous class we have learned chapter 1 which is Introduction to Java, and in this class we are going to learn part 2 Introduction to Java, and in this class we are going to cover Introduction to Java, the basic features of Java, why Java uses both compiler and interpreter, Java libraries in a JDK 1.3, Java reserved words, as well as the types of Java programming. So let's begin with the first topic, that is the introduction to Java. So what is Java? So Java is a high-level language and an object-oriented programming language. ಜಾವಾ ಏನಪ್ಪಾ ಅಂದ್ರೆ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತಾನೂ ಕರಿತೀವಿ ಅಥವಾ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತಾನೂ ಕರಿತೀವಿ. ಹೈ ಲೆವೆಲ್ ಲ್ಯಾಂಗ್ವೇಜ್ ಏತಕ್ಕಪ್ಪ ಅಂದ್ರೆ ಇದ್ರೊಳಗಡೆ ಯೂಸ್ ಮಾಡೋ ಇನ್ಸ್ಟ್ರಕ್ಷನ್ ಸಿಂಪಲ್ ಇಂಗ್ಲಿಷ್ ನಂಬರ್ಸ್ ಯೂಸ್ ಮಾಡ್ತೀವಿ ಮತ್ತೆ ಆಪರೇಟರ್ಸ್ ಯೂಸ್ ಮಾಡ್ತೀವಿ. ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅಂತ ಅಂದ್ರೆ ಇದ್ರೊಳಗಡೆ ನಾವೇನಪ್ಪ ಪ್ರಿನ್ಸಿಪಲ್ ಆಫ್ ಹೂಪ್ಸ್ ಇದಾವು ಅಂಡ್ ಮೇನ್ಲಿ ಇಂಪಾರ್ಟೆನ್ಸ್ ನಾವು ಯಾವ್ದು ಕೊಡ್ತೀವಿ ಅಂದ್ರೆ ಡೇಟಾ ವ್ಯಾಲ್ಯೂ. ಸೊ ಅವೆಲ್ಲ ಫ್ಯೂಚರ್ಸ್ ಏನಪ್ಪಾ ಅಂದ್ರೆ ಸೊ ಜಾವಾದೊಳಗೆ ಯೂಸ್ ಮಾಡಿ. ಸೊ ದಟ್ಸ್ ವೈ ವಿಲ್ ಕಾಲ್ ಜಾವಾ ಇಸ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂಡ್ ಆನ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. And Java was invented by the scientist, that is James Gosling. He is an Canadian scientist and he has invented Java in the year of 1991. So Java was invented in the year 1991 at Sun Microsystem, which is a Broomfield, Colorado, that is a USA. ಸೊ ಇವ್ರ ಏನಪ್ಪಾ ಅಂದ್ರೆ ಸೈಂಟಿಸ್ಟ್. ಸೊ ಜಾವಾ ಕಂಡುಹಿಡಿದವರು ಇನ್ ದ ಇಯರ್ ಆಫ್ 1991. ಸೊ ಜಾವಾ ಅಂತ ಕರೆಯೋಕು ಮುಂಚೆ ಏನಪ್ಪಾ ಇದ್ರ ನೇಮ್ ಏನಿತ್ತು, ಓಕ್, OAK. ಓಕ್ ಅಂತ ಎದಕ್ಕೆ ಹೆಸರಿಟ್ರ ಅಂತಂದ್ರೆ ಸೊ ಅವ್ರ ಆಫೀಸ್ ಹೊರಗಡೆ ಒಂದು ಟ್ರೀ ಇತ್ತು. ಸೊ ಆ ಟ್ರೀ ಹೆಸರು ಏನಪ್ಪಾ ಅಂದ್ರೆ ಓಕ್. ಸೊ ಅದೇ ನೇಮ್ ಏನಪ್ಪಾ ಅಂದ್ರೆ ಅವರು ಇದಕ್ಕೆ ಇಟ್ಟಿದ್ರು. ಅಂಡ್ ಇನ್ ದ ಇಯರ್ ಆಫ್ 1995 ಸೊ ಓಕ್ ಅಂತಂದ್ ಇದ್ದಿದ್ದು ಏನಪ್ಪಾ ಅಂತಂದ್ರೆ ಸೊ ಜಾವಾ ಅಂತಂದ್ ಏನ್ ಮಾಡಿದ್ರು, ಅವ್ರು ಚೇಂಜ್ ಮಾಡಿದ್ರು. ಸೊ ಇನ್ ದ ಇಯರ್ ಆಫ್ 1995 ಓಕ್ ಹ್ಯಾಸ್ ಬಿನ್ ರೀನೇಮ್ಡ್ ಇನ್ ಟು ಅ ಜಾವಾ. Wait. And the main advantage of Java is a platform independent, not a dependent. So platform independent ಅಂದ್ರೆ ಏನಪ್ಪಾ, ನಾವು ಬರೆದ ಪ್ರೋಗ್ರಾಮ್ ಏನಪ್ಪಾ ಅಂದ್ರೆ ಒಂದು ಸಿಸ್ಟಮ್ ನಿಂದ ಇನ್ನೊಂದು ಸಿಸ್ಟಮ್ ಏನಪ್ಪಾ ಈಸಿ ನಾವೇನ್ ಮಾಡೋದು ಟ್ರಾನ್ಸ್ಫರ್ ಮಾಡಬಹುದು. ಅಂಡ್ ದ ಸಮ್ ಆಫ್ ದ ಬೇಸಿಕ್ ಫೀಚರ್ಸ್ ಆಫ್ ಜಾವಾ. ಸೊ ಜಾವಾ ಒಳಗಡೆ ನಾವು ಯೂಸ್ ಮಾಡೋದ್ರಿಂದ ಫೀಚರ್ಸ್ ದ ಫಸ್ಟ್ ಒನ್, ಇಟ್ ಈಸ್ ಆನ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸೊ ಇದು ಗೊತ್ತಿದ್ದೇ ಇದೆ. ಅಂಡ್ ಸೆಕೆಂಡ್ ಒನ್, ಇಟ್ ಈಸ್ ಅ ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್. ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್, ಇಟ್ ಪ್ರೊವೈಡ್ಸ್ ಅ ಫ್ಯೂಚರ್. ಸೊ ಇದು ಏನ್ ಮಾಡೋದು, ಒಂದು ಫ್ಯೂಚರ್ ಪ್ರೊವೈಡ್ ಮಾಡೋದು. ಅದು ಏನಪ್ಪಾ ರೈಟ್ ಒನ್ಸ್ ಅಂಡ್ ರನ್ ಎನಿವೇರ್. ಸೊ ಪ್ರೋಗ್ರಾಮ್ ಒನ್ಸ್ ನೀವು ಬರೋದು ಅದನ್ನೇನಪ್ಪಾ ಎಲ್ಲಿ ಬೇಕಾದ್ರೂ ಯಾವುದೇ ಕಂಪ್ಯೂಟರ್ ಒಳಗ ಅದನ್ನಪ್ಪ ನೀವು ಎಕ್ಸಿಕ್ಯೂಟ್ ಮಾಡುವ. ಸೊ ಅದಕ್ಕೆ ಏನಪ್ಪಾ ಅಂತಂದ್ರೆ ಇಟ್ ಈಸ್ ಅ ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್. ಸೊ ಫೀಚರ್ ನೆನ್ಪಿಟ್ಕೊಳ್ರಿ, ರೈಟ್ ಒನ್ಸ್, ರನ್ ಎನಿವೇರ್. ಓಕೆನಾ. ಅಂಡ್ ಇಟ್ ಯೂಸಸ್ ಕಂಪೈಲರ್ ಆಸ್ ವೆಲ್ ಆಸ್ ಅನ್ ಇಂಟರ್ಪ್ರಿಟರ್. ಸೊ ಜಾವಾ ಏನಪ್ಪಾ ಅಂದ್ರೆ ಕಂಪೈಲರ್ನು ಯೂಸ್ ಮಾಡುತ್ತೆ ಮತ್ತೆ ಏನಪ್ಪಾ ಅಂದ್ರೆ ಇಂಟರ್ಪ್ರಿಟರ್ ಏನಪ್ಪಾ ಅಂತಂದ್ರೆ ಯೂಸ್ ಮಾಡುತ್ತೆ. ಅಂಡ್ ಇಟ್ ಈಸ್ ಅ ಕೇಸ್ ಸೆನ್ಸಿಟಿವ್. ಸೊ ಕೇಸ್ ಸೆನ್ಸಿಟಿವ್ ಏನಪ್ಪಾ ಅಂತಂದ್ರೆ ನಾವು ಪ್ರೋಗ್ರಾಮ್ ಬರೆಯೋ ಟೈಮ್ ಒಳಗಡೆ ಸೊ ನಾವು ಅಪ್ಪರ್ ಕೇಸ್ ಯೂಸ್ ಮಾಡಿದೀವ ಲೋವರ್ ಕೇಸ್ ಯೂಸ್ ಮಾಡಿದೀವ ಅಂತ ಏನ್ ಮಾಡುತ್ತೆ ಸಿಸ್ಟಮ್ ಏನ್ ಮಾಡುತ್ತೆ, ಐಡೆಂಟಿಫೈ ಅಂದ್ರೆ ಏನ್ ಮಾಡುತ್ತೆ ಡಿಫ್ರೆನ್ಸಿಯೇಷನ್ ಏನ್ ಮಾಡುತ್ತೆ ನೋಡ್ಕೊಳುತ್ತೆ. ಸೊ ಅದಕ್ಕೆ ಏನಪ್ಪಾ ಸೊ ಜಾವಾ ಈಸ್ ಅ ಕೇಸ್ ಸೆನ್ಸಿಟಿವ್. ಅಂಡ್ ನಾವು ಜಾವಾ ಒಳಗಡೆ ಏನಪ್ಪಾ ಅಂದ್ರೆ ಯಾವುದೇ ರೀತಿ ಹೆಡರ್ ಫೈಲ್ಸ್ ಏನಪ್ಪಾ ಅಂದ್ರೆ ಬರೆಯೋದಿಲ್ಲ. ಸೊ ಹೆಡರ್ ಫೈಲ್ಸ್ ನಾವ್ ಎಲ್ಲಿ ಯೂಸ್ ಮಾಡ್ತೀವಪ್ಪ ಅಂದ್ರೆ ಸಿ ಪ್ರೋಗ್ರಾಮಿಂಗ್ ಯಾರು, ಸೊ C++ ಪ್ರೋಗ್ರಾಮಿಂಗ್ ಏನಪ್ಪಾ ಅಂದ್ರೆ ನಾವು ಯೂಸ್ ಮಾಡ್ತೀವಿ. ಅಲ್ಲಿ ಏನಪ್ಪಾ ಪ್ರೋಗ್ರಾಮ್ ಬರೆಯುವಾಗ ಫಸ್ಟ್ ಲೈನ್ ಕಂಪಲ್ಸರಿ ಆಶ್ ಇನ್ಕ್ಲೂಡ್ stdio.h ಅವ್ರ ಆಶ್ ಇನ್ಕ್ಲೂಡ್ conio.h ಅಂತ ಯೂಸ್ ಮಾಡಿದ್ವಿ. ಸೊ ಅದೇ ರೀತಿ ಏನಪ್ಪಾ ಅಂದ್ರೆ ನಾವು ಜಾವಾದೊಳಗೆ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಅಂಡ್ ಜಾವಾ ಪ್ರೋಗ್ರಾಮ್ ಕ್ಯಾನ್ ಕ್ರಿಯೇಟ್ ಅಪ್ಲೇಟ್ಸ್ ಅಂಡ್ ಅಪ್ಲಿಕೇಶನ್. ಸೊ ಜಾವಾ ಪ್ರೋಗ್ರಾಮಿಂಗ್ ಯೂಸ್ ಮಾಡ್ಕೊಂಡು ನಾವೇನಪ್ಪಾ ಅಪ್ಲೇಟ್ಸ್ ಮತ್ತೆ ಅಪ್ಲಿಕೇಶನ್ಸ್ ಏನಪ್ಪಾ ಅಂದ್ರೆ ಕ್ರಿಯೇಟ್ ಮಾಡುದು. ಅಂಡ್ ನೆಕ್ಸ್ಟ್ ಟಾಪಿಕ್ ಈಸ್ ದಟ್ ಈಸ್ ಜಾವಾ ಕಂಪೈಲರ್ ಅಂಡ್ ಇಂಟರ್ಪ್ರಿಟರ್. So in the previous class, while discussing the computer language and its types, high level language ಹೇಳ್ಬೇಕಾದ್ರೆ ಹೇಳಿದೆ. ಸೊ ಟ್ರಾನ್ಸ್ಲೇಟರ್ ಏನಪ್ಪಾ ಅಂದ್ರೆ ಬೇಕೇ ಬೇಕು. ಸೊ ಟ್ರಾನ್ಸ್ಲೇಟರ್ಸ್ ಯಾವ್ಯಾವು, ಕಂಪೈಲರ್ ಮತ್ತೆ ಇಂಟರ್ಪ್ರಿಟರ್. ಸೊ ಕಂಪೈಲರ್ ಇಂಟರ್ಪ್ರಿಟರ್, ಬಟ್ ಜಾವಾ ಎರಡೂನೇ ಅದಕ್ಕೆ ಯೂಸ್ ಮಾಡುತ್ತೆ. ಕಂಪೈಲರ್ ಏನಂತಂದ್ರೆ ಇಟ್ ಈಸ್ ಅ ಸಾಫ್ಟ್ವೇರ್. ಓಕೆನಾ, ಇಟ್ ಈಸ್ ಅ ಸಾಫ್ಟ್ವೇರ್ ವಿಚ್ ವಿಲ್ ಆಕ್ಸೆಪ್ಟ್ ದ ಹೋಲ್ ಪ್ರೋಗ್ರಾಮ್ ಎಟ್ ಒನ್ಸ್ ಅಂಡ್ ಇಟ್ ವಿಲ್ ಕನ್ವರ್ಟ್ ಇನ್ ಟು ಮಷಿನ್ ಕೋಡ್. ಸೊ ಅದು ಹೈ ಲೆವೆಲ್ ಲ್ಯಾಂಗ್ವೇಜ್. ಸೊ ಇಲ್ಲಿ ಏನಪ್ಪಾ ಅಂದ್ರೆ ಏನ್ ಡಿಫ್ರೆನ್ಸ್ ಇದೆ ಕಂಪೈಲರ್ ಇಂಟರ್ಪ್ರಿಟರ್ ಗಪ್ಪ ಅಂತಂದ್ರೆ ಇಲ್ಲಿ ಜಾವಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಒಳಗಡೆ ನಾವು ಬರೆದಂತ ಕೋಡ್ ಅಂದ್ರೆ ಪ್ರೋಗ್ರಾಮ್ ಏನಪ್ಪಾ ಅಂತಂದ್ರೆ ಅದು ಏನ್ ಮಾಡುತ್ತೆ ಕಂಪೈಲ್ ಮಾಡಿದ್ನಾಗ ಇಂಟರ್ಮೀಡಿಯೇಟ್ ಬೈನರಿ ಕೋಡ್ ಆಗಿ ಏನ್ ಮಾಡುತ್ತೆ ಕನ್ವರ್ಟ್ ಮಾಡಿದೆ, ಮಷಿನ್ ಕೋಡ್ ಆಗಿ ಅಲ್ಲ. ಸೊ ನಾವು ಬರೆದ ಪ್ರೋಗ್ರಾಮ್ ಏನಪ್ಪಾ ಅಂದ್ರೆ ಕಂಪೈಲ್ ಅಂತ ಬಟನ್ ಕ್ಲಿಕ್ ಮಾಡಿದ್ರೆ ಅದೇನ್ ಮಾಡುತ್ತೆ
ಇಂಟರ್ಮೀಡಿಯೇಟ್ ಬೈನರಿ ಕೋಡ್ ಆಗಿ ಕನ್ವರ್ಟ್ ಮಾಡ್ತಾರೆ. ಈ ಕನ್ವರ್ಟ್ ಆಗಿರ್ತಕ್ಕಂಥ ಕೋಡ್ಗೆ ನಾವೇನಪ್ಪ ಅಂದ್ರೆ ಬೈಟ್ ಕೋಡ್ ಅಂತ ಕರಿತೀವಿ. ಅಂಡ್ ಆ ಬೈಟ್ ಕೋಡ್ ಏನಪ್ಪಾ ಅಂದ್ರೆ ಡೈರೆಕ್ಟ್ ಏನಪ್ಪಾ ಪ್ರೊಸೆಸರ್ ಏನ್ ಮಾಡಲ್ಲ, ಎಕ್ಸಿಕ್ಯೂಟ್ ಮಾಡಂಗಿಲ್ಲ. ಇದಕ್ಕಪ್ಪ ಅಂದ್ರೆ ಬೈಟ್ ಕೋಡ್ ಏನಪ್ಪಾ ಅಂದ್ರೆ ಮಷಿನ್ ಕೋಡ್ ಆಗಿ ಮಷಿನ್ ಕೋಡ್ ಆಗಿ ಏನಪ್ಪಾ ಅಂದ್ರೆ ಕನ್ವರ್ಟ್ ಆಗ್ಬೇಕಾಗುತ್ತೆ. ಸೊ ಇಲ್ಲಿ ಇಂಟರ್ಪ್ರಿಟರ್ ಏನಪ್ಪಾ ಅಂದ್ರೆ ಆ ಬೈಟ್ ಕೋಡ್ ಏನಪ್ಪಾ ಅಂದ್ರೆ ಆಕ್ಸೆಪ್ಟ್ ಮಾಡ್ಕೊಂಡು ಆ ಬೈಟ್ ಕೋಡ್ ಏನಪ್ಪಾ ಅಂದ್ರೆ ಮಷಿನ್ ಕೋಡ್ ಆಗಿ ಮಾಡುತ್ತೆ, ಕನ್ವರ್ಟ್ ಮಾಡುತ್ತೆ. ಓಕೆ, ಸೊ ಸಿಯರ್ Java compiler, it will converts the source code into a intermediate binary code. So it is called as a bytecode. And Java interpreter, it will accept that bytecode and it will convert into a machine code. So Java interpreter ಏನ್ ಮಾಡುತ್ತೆ, ಕಂಪೈಲರ್ ಕನ್ವರ್ಟ್ ಮಾಡಿದ ಬೈಟ್ ಕೋಡ್ ಆಕ್ಸೆಪ್ಟ್ ಮಾಡ್ಕೊಂಡು ಮಷಿನ್ ಕೋಡ್ ಆಗಿ ಏನ್ ಮಾಡುತ್ತೆ, ಕನ್ವರ್ಟ್ ಮಾಡುತ್ತೆ. ಸೊ ಈ ಪ್ರೋಸೆಸ್ ಗೆ ನಾವೇನಪ್ಪ ಅಂದ್ರೆ JVM ಅಂತ ಕರಿತೀವಿ. ಸೊ JVM ಅಪ್ಪ ಅಂತಂದ್ರೆ ಜಾವಾ ವರ್ಚುವಲ್ ಮಷಿನ್. ಸೊ ಇಲ್ಲಿ ಎಲ್ರು ಏನಪ್ಪಾ ಎಕ್ಸಾಂಪಲ್ ನೋಡ್ಬೋದು. ಸೊ ಬರ್ದಿರ್ತಕ್ಕಂಥ ಪ್ರೋಗ್ರಾಮ್ ಏನಪ್ಪಾ ಅಂದ್ರೆ ಕಂಪೈಲ್ ಮಾಡೋತ್ನಾಗ ಇಲ್ಲಿ ಏನಾಗುತ್ತೆ, ಬೈಟ್ ಕೋಡ್ ಆಗಿ ಕನ್ವರ್ಟ್ ಆಗುತ್ತೆ. ನಾವು ಫಾರ್ ಎಕ್ಸಾಂಪಲ್ ಇಫ್ ಯು ಗಿವನ್ ಕ್ಲಾಸ್ ನೇಮ್ ಅಲೋ, ಸೊ ಕ್ಲಾಸ್ ನೇಮ್ ಅಲೋ ಡಾಟ್ ಜಾವಾ ಅಂತಾನೆ ಸೇವ್ ಮಾಡೋದು. ನಾವು ನಮ್ಮ ಪ್ರೋಗ್ರಾಮ್ ಏನಪ್ಪಾ ಅಂದ್ರೆ ಅಲೋ ಡಾಟ್ ಫಾರ್ ಎಕ್ಸಾಂಪಲ್ ಕ್ಲಾಸ್ ನೇಮ್ ಏನಾದ್ರೂ ಕೊಡ್ಬೋದು. ಬಟ್ ಫೈಲ್ ಎಕ್ಸ್ಟೆನ್ಷನ್ ಸೇವ್ ಮಾಡ್ಬೇಕಾದ್ರೆ ಡಾಟ್ ಜಾವಾ ಅಂತಾನೆ ಸೇವ್ ಮಾಡೋದು. ಸೊ ಅಲೋ ಡಾಟ್ ಜಾವಾ ಅಂತ ಸೇವ್ ಮಾಡಿದ್ವಿ ಅಂಡ್ ಕಂಪೈಲ್ ಮಾಡಿಬಿಟ್ಲೆ ಏನಪ್ಪಾ ಆ ಪ್ರೋಗ್ರಾಮು. ಸೊ ಎಲ್ಲಾ ಎರರ್ಸ್ ರಿಮೂವ್ ಆದ್ಮೇಲೆ ಅಲ್ಲಿ ಏನಾಗುತ್ತಪ್ಪ ಅಲೋ ಡಾಟ್ ಕ್ಲಾಸ್, ಸೊ ಡಾಟ್ ಜಾವಾ ನಾವು ಸೇವ್ ಮಾಡಿ ಅಲೋ ಡಾಟ್ ಕ್ಲಾಸ್ ಅಂತ ಏನಾಗುತ್ತಾ ಒಂದು ಎಕ್ಸ್ಟ್ರಾ ಫೈಲ್ ಏನಂತ ಕ್ರಿಯೇಟ್. ಸೊ ಆ ಫೈಲ್ ನಾವೇನಪ್ಪಾ ಅಂತಂದ್ರೆ ಬೈಟ್ ಕೋಡ್ ಅಂತ ಕರಿತೀವಿ. ಆ ಬೈಟ್ ಕೋಡ್ ಏನಪ್ಪಾ ಇಂಟರ್ಪ್ರಿಟರ್ ಆಕ್ಸೆಪ್ಟ್ ಮಾಡ್ಕೊಂಡು ಸೊ ಮಷಿನ್ ಕೋಡ್ ಆಗಿ ಏನ್ ಮಾಡುತ್ತೆ, ಕನ್ವರ್ಟ್ ಮಾಡುತ್ತೆ. ಓಕೆನಾ, ಸೊ ದಿಸ್ ಈಸ್ ಅಬೌಟ್ ಅ ಜಾವಾ ಕಂಪೈಲರ್, ಜಾವಾ ಇಂಟರ್ಪ್ರಿಟರ್ ಆಸ್ ವೆಲ್ ಆಸ್ JVM. ಸೊ ಇದು ಒಂದೇ ಕಾನ್ಸೆಪ್ಟ್ ಒಳಗಡೆ ಮೂರು ಬರ್ತಾವ, ಮತ್ತೆ ಇನ್ನೊಂದು ಫೀಚರ್ನು ಇದೆ. ಸೊ ಇಂಟರ್ಪ್ರಿಟರ್ ಏನ್ ಮಾಡುತ್ತಾ, ಮಷಿನ್ ಕೋಡ್ ಕನ್ವರ್ಟ್ ಮಾಡುತ್ತೆ. ಸೊ ಕನ್ವರ್ಟ್ ಮಾಡುತ್ತೆ. ಆ ಮಷಿನ್ ಕೋಡ್ ಕನ್ವರ್ಟ್ ಆಗಿದ್ದೇನಪ್ಪಾ ಅಂತಂದ್ರೆ ನಾವು ಬೇರೆ ಯಾವುದೇ ಸಿಸ್ಟಮ್ ಒಳಗಡೆನೇ ಆಗ್ಲಿ ನಾವು ಎಕ್ಸಿಕ್ಯೂಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಆಪರೇಟಿಂಗ್ ಸಿಸ್ಟಮ್ ಏನಪ್ಪಾ ಅಂತಂದ್ರೆ ಚೇಂಜ್ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾವು ಯೂಸ್ ಮಾಡೋದು ವಿಂಡೋಸ್, ಆಪಲ್ ಇದೆ, ಮತ್ತೇನಪ್ಪಾ ಆಪಲ್ ಕಂಪನಿ ಏನಪ್ಪಾ ಮ್ಯಾಕ್ ಇದೆ, ಮತ್ತೆ ಲಿನಿಕ್ಸ್, ಯೂನಿಕ್ಸ್. ಸೊ ನಾವು ಬರ್ದಿದ್ದ ಪ್ರೋಗ್ರಾಮ್ ಎಲ್ಲಿಪ್ಪ ಅಂದ್ರೆ ವಿಂಡೋಸ್. ಬಟ್ ಅದೇ ಪ್ರೋಗ್ರಾಮ್ ಏನಪ್ಪಾ ಅಂದ್ರೆ ಎಕ್ಸಿಕ್ಯೂಷನ್ ಏನಪ್ಪಾ ಬೇರೆ ಸಿಸ್ಟಮ್ ಒಳಗಡೆ ಏನಪ್ಪಾ ಅಂದ್ರೆ ನಾವು ಎಕ್ಸಿಕ್ಯೂಟ್ ಮಾಡಬಹುದು. ಸೊ ಇದು ಯಾವ ಫೀಚರ್ ಅಪ್ಪ ಅಂತಂದ್ರೆ ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್, ರೈಟ್ ಒನ್ಸ್ ಅಂಡ್ ರನ್ ಎನಿವೇರ್. ಸೊ ಪ್ರೋಗ್ರಾಮ್ ಬರ್ದಿದ್ ಯಾವ್ದು ವಿಂಡೋಸ್ ಒಳಗೆ, ಎಕ್ಸಿಕ್ಯೂಷನ್ ನಾವೇನಪ್ಪಾ ಅಂದ್ರೆ ಮ್ಯಾಕ್ ಒಳಗ ಕೂಡ ಏನಪ್ಪಾ ಅಂದ್ರೆ ಮಾಡಬಹುದು. ಸೊ ದಿಸ್ ಈಸ್ ಅಬೌಟ್ ದ ಜಾವಾ ಕಂಪೈಲರ್ ಅಂಡ್ ಇಂಟರ್ಪ್ರಿಟರ್ ಆಸ್ ವೆಲ್ ಆಸ್ ಜಾವಾ ಈಸ್ ಅ ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್. So that's why we will say Java uses both compiler as well as interpreter. And the next point is that is a Java libraries in JDK 1.3. So JDK ಅಂತ ಅಂದ್ರೆ Java Development Tool Kit ಅಂತ ಕರಿತೀವಿ. ಸೊ Java Development Tool Kit ಅನ್ನೋದೇನಪ್ಪ ಅಂದ್ರೆ ಒಂದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಎನ್ವಿರಾನ್ಮೆಂಟ್. ಇದನ್ನ ಯೂಸ್ ಮಾಡ್ಕೊಂಡು ನಾವೇನಪ್ಪ ಜಾವಾ ಪ್ರೋಗ್ರಾಮ್, ಜಾವಾ ಅಪ್ಲಿಕೇಶನ್ ಮತ್ತೆ ಜಾವಾ ಅಪ್ಲೈಡ್ ಕೂಡ ಏನಪ್ಪಾ ನಾವು ಕ್ರಿಯೇಟ್ ಮಾಡ್ಕೋಬಹುದು. ಅಂಡ್ ದ JDK ಕಂಟೇನ್ಸ್ ಅ ಪ್ರೈವೇಟ್ ವರ್ಚುವಲ್ ಮೆಷಿನ್. ಸೊ JDK ಅಂತ ಏನ್ ಫೈಲ್ ಇರುತ್ತೆ ನೋಡ್ರಿ, ಇದೇನಪ್ಪಾ ಅಂತಂದ್ರೆ ಅದರದೇ ಆದಂತ ಪ್ರೈವೇಟ್ ಜಾವಾ ವರ್ಚುವಲ್ ಮೆಷಿನ್ ಏನಪ್ಪಾ ಅಂತಂದ್ರೆ ಕಂಟೇನ್ ಅಂದ್ರೆ ಇರುತ್ತೆ. ಆಸ್ ವೆಲ್ ಆಸ್ ಫ್ಯೂ ಅದರ್ ರಿಸೋರ್ಸ್ ಸಚ್ ಆಸ್ ಅನ್ ಇಂಟರ್ಪ್ರಿಟರ್, ದಟ್ ಈಸ್ ಅ ಲೋಡರ್ ಜಾವಾ. ಸೊ ಜಾವಾ ಅಂತಂದ್ರೆ ಇಂಟರ್ಪ್ರಿಟರ್, ಲೋಡರ್ ಅಂಡ್ ಜಾವಾ ಸಿ. ಸೊ ಡಿಗ್ರಿ ಸ್ಟೂಡೆಂಟ್ಸ್ ಏನಪ್ಪಾ ಅಂದ್ರೆ ನೀವು ಕಂಪೈಲ್ ಮಾಡೋ ಟೈಮ್ ಅಲ್ಲಿ ಜಾವಾ ಸಿ ಕ್ಲಾಸ್ ನೇಮ್ ಡಾಟ್ ಜಾವಾ ಅಂತ ಕೊಡ್ತೀರಿ. ಸೊ ಜಾವಾ ಸಿ ಅಂದ್ರೆ ಜಾವಾ ಕಂಪೈಲರ್. ಕಂಪೈಲ್ ಆದ್ಮೇಲೆ ಎರರ್ ಇಲ್ಲ ಅಂತ ಟೈಮ್ ಏನ್ ಕೊಡ್ತೀರಿ, ಜಾವಾ ಕ್ಲಾಸ್ ನೇಮ್ ಕೊಡ್ತೀರಿ. ಸೊ ಜಾವಾ ಅಂತ ಅಂದ್ರೆ ಜಾವಾ ಇಂಟರ್ಪ್ರಿಟರ್. ಅಂಡ್ ದ ಲಾಸ್ಟ್ ಒನ್ ಇಸ್ ದಟ್ ಈಸ್ ಅ ಜಾವಾ ಡಾಕ್, ದಟ್ ಈಸ್ ಅ ಇಟ್ ಈಸ್ ಯೂಸ್ಡ್ ಫಾರ್ ಅ ಡಾಕ್ಯುಮೆಂಟೇಶನ್ ಜನರೇಟರ್. ಸೊ ಇವೆಲ್ಲ ಏನಪ್ಪಾ ಅಂತಂದ್ರೆ ನಿಮ್ ಸಿಸ್ಟಮ್ ಒಳಗಡೆ ಫಿಸಿಕಲಿ ಆಗೇನಪ್ಪಾ ಅಂತಂದ್ರೆ ಎಕ್ಸಿಸ್ಟ್ ಹಾಗೆ ಇರುತ್ತೆ. ಸೊ ಜಸ್ಟ್ ಎವ್ರಿ ಒನ್ ಸಿಯರ್. So you can see the path here. This PC, local disk C, so program files, BlueJ. So ನಾನು ಯೂಸ್ ಮಾಡೋದೇನಪ್ಪ ಅಂದ್ರೆ BlueJ. ಸೊ BlueJ ಒಳಗಡೆ JDK ಅನ್ನೋ ಫೈಲ್, ಆ JDK ಫೈಲ್ ಓಪನ್ ಮಾಡಿದ್ರೆ ಬಿನ್. ಸೊ ಬಿನ್ ಒಳಗಡೆ ನೀವೆಲ್ಲ ಏನಪ್ಪಾ ಇಲ್ಲಿ ನೋಡ್ಬೋದು. ಸೊ ಇವೆಲ್ಲ ಏನಪ್ಪಾ ಅಂತಂದ್ರೆ ನಾವೇನಪ್ಪಾ ಅಂದ್ರೆ JDK ಟೂಲ್ ಕಿಟ್ಸ್ ಅನ್ನ ಕರಿತೀವಿ. ಸೊ ಜಾವಾ ಡಾಕ್ ಇಲ್ಲಿ ನೀವು ನೋಡ್ಬೋದು, ಅಂಡ್ ಜಾವಾ ಸಿ, ಜಾವಾ ಕಂಪೈಲರ್ ಅಂಡ್ ಜಾವಾ ಇಂಟರ್ಪ್ರಿಟರ್. ಸೊ ಇವೆಲ್ಲ ಟೂಲ್ಸ್ ಏನಪ್ಪಾ ಅಂತಂದ್ರೆ ನಾವೇನಾದ್ರು BlueJ ಇನ್ಸ್ಟಾಲ್ ಮಾಡಿದ್ರೆ ನಮ್ ಸಿಸ್ಟಮ್ ಒಳಗಡೆ ಬೈ ಡಿಫಾಲ್ಟ್ ಏನಪ್ಪಾ ಬಂದೇ ಬರ್ತಾವು. And the next one is that is a package. So package is a collection of various classes. Package ಏನಪ್ಪಾ ಅಂದ್ರೆ collection of various classes. ಇದೇನ್ ಮಾಡುತ್ತೆ ಪ್ಯಾಕೇಜ್, ನಾವು ಯೂಸ್ ಮಾಡೋದಂತ ಡಿಫ್ರೆಂಟ್ ಕ್ಲಾಸಸ್ ಏನಪ್ಪಾ ಅಂದ್ರೆ ಕಲೆಕ್ಟ್ ಮಾಡ್ಕೊಂಡು, ಅಂಡ್ ಈಚ್ ಕ್ಲಾಸ್ ಕಂಟೈನ್ ಅ ಡಿಫ್ರೆಂಟ್ ಫಂಕ್ಷನ್. ಪ್ರತಿಯೊಂದು ಕ್ಲಾಸ್ ಏನಪ್ಪಾ ಡಿಫ್ರೆಂಟ್ ಫಂಕ್ಷನ್ಸ್ ಏನಪ್ಪಾ ಒಳಗೊಂಡಿರುತ್ತೆ. ಅಂಡ್ a package can be included in the program by using a keyword called import. ಸೊ ನಾವು ನಮ್ಮ ಪ್ರೋಗ್ರಾಮ್ ಒಳಗಡೆ ಯೂಸ್ ಮಾಡೋದ್ರಿಂದ ಪ್ಯಾಕೇಜಸ್
ನಾವೇನಾದ್ರು ಯೂಸ್ ಮಾಡ್ಬೇಕಪ್ಪ ಅಂದ್ರೆ ವಿ ಆರ್ ಸಪೋಸ್ ಟು ಯೂಸ್ ದ ಕೀವರ್ಡ್ ಕಾಲ್ಡ್ ಇಂಪೋರ್ಟ್. ಸೊ ಇಂಪೋರ್ಟ್ ಅನ್ನೋ ಕೀವರ್ಡ್ ಯೂಸ್ ಮಾಡ್ಲೇಬೇಕು. ಸೊ ಎಕ್ಸಾಂಪಲ್ಸ್ ಐ ಗಿವನ್ ಇಂಪೋರ್ಟ್ ಜಾವಾ ಡಾಟ್ ಐಒ ಡಾಟ್ ಸ್ಟಾರ್. ಸೊ ಜಾವಾ ಡಾಟ್ ಐಒ ಅನ್ನೋದು ಏನಪ್ಪಾ ಅಂದ್ರೆ ಪ್ಯಾಕೇಜ್. ಸೊ ಇದನ್ನ ನಾವು ನಮ್ಮ ಪ್ರೋಗ್ರಾಮ್ ಅವೈಲೇಬಲ್ ಆಗಬೇಕಪ್ಪ ಅಂದ್ರೆ ನಾವೇನ್ ಮಾಡಬೇಕಪ್ಪ ಅಂದ್ರೆ ಇಂಪೋರ್ಟ್ ಅನ್ನೋ ಕೀವರ್ಡ್ ಕಂಪಲ್ಸರಿ ಮಸ್ಟ್ ಅಂಡ್ ಶುಡ್ ಯೂಸ್ ಮಾಡ್ಲೇಬೇಕು. ಅಂಡ್ ಜಾವಾ ಡಾಟ್ ಐಒ, ಸೊ ಐಒ ಅಪ್ಪ ಅಂದ್ರೆ ಇನ್ಪುಟ್ ಅಂಡ್ ಔಟ್ಪುಟ್ ಸ್ಟೇಟ್ಮೆಂಟ್ಸ್. ಸೊ ಸ್ಟಾರ್ ಅಂತಂದು ಯೂಸ್ ಮಾಡಿದ್ವಿ. ಸೊ ಸ್ಟಾರ್ ಏನ್ ಹೇಳ್ತಪ್ಪ ಅಂದ್ರ ಎಲ್ಲಾ ಕ್ಲಾಸಸ್. ಸೊ ಇಯರ್ ಸ್ಟಾರ್ ಏನಪ್ಪಾ ಅಂದ್ರೆ ನಾವು ಸ್ಟಾರ್ ಏನಪ್ಪಾ ಅಂತಂದ್ರೆ ಪ್ರೋಗ್ರಾಮರ್ಸ್ ಆಸ್ಟ್ರಿಸ್ಕ್ ಅಂತ ಕರಿತೀವಿ. ಸೊ ಆಸ್ಟ್ರಿಕ್ ಸೈನ್ ಡಿನೋಟ್ಸ್ ಆಲ್ ದ ಕ್ಲಾಸಸ್ ಆಫ್ ಕನ್ಸರ್ನಿಂಗ್ ಪ್ಯಾಕೇಜಸ್ ವಿಲ್ ಬಿ ಮೇಡ್ ಅವೈಲೇಬಲ್ ಇನ್ ಯುವರ್ ಪ್ರೋಗ್ರಾಮ್. ಸೊ ನಾವು ನಮ್ ಪ್ರೋಗ್ರಾಮ್ ಬರೆಯೋ ಟೈಮ್ ಒಳಗಡೆ ನಾವು ಡಿಫ್ರೆಂಟ್ ಕ್ಲಾಸಸ್ ಎಲ್ಲ ಯೂಸ್ ಮಾಡಿದ್ವಿ. ಸೊ ಅವೆಲ್ಲ ಅವೈಲೇಬಲ್ ಆಗೋಸ್ಕರ ನಾವೇನ್ ಮಾಡ್ತೀವಿ ಸ್ಟಾರ್ ಅಂತಂದು ಯೂಸ್ ಮಾಡ್ತೀವಿ. ಅಂಡ್ this is the main important. So java.lang is a default package which is invoked by default. ಸೊ ನಾವು ಪ್ಯಾಕೇಜ್ ಒಳಗಡೆ ನಾವು ಏನು ಪ್ಯಾಕೇಜ್ ಯೂಸ್ ಮಾಡಿಲ್ಲ, ಸಿಂಪಲ್ ಆಗಿ ಕ್ಲಾಸ್ ನೇಮ್ ಬರ್ದಿದೀವಿ ಅಂತ ನಾವು ಅನ್ಕೊಂತೀವಿ. ಬಟ್ ಈ ಡಿಫಾಲ್ಟ್ ಏನಪ್ಪಾ ನಾವು ಯೂಸ್ ಮಾಡಿಲ್ಲ ಅಂತಂದ್ರೆ ಅದೇನಪ್ಪಾ ಅಂದ್ರೆ ಯೂಸ್ ಆಗಿರುತ್ತೆ. ಡಿಫಾಲ್ಟ್ ಏನಪ್ಪಾ ಇನ್ವೋಕ್ ಅಂದ್ರೆ ಡಿಫಾಲ್ಟ್ ಆಗಿರುತ್ತೆ, ಎಕ್ಸಿಕ್ಯೂಟ್ ಆಗಿರುತ್ತೆ. ಸೊ ಅದು ಯಾವ್ದಪ್ಪ ಅಂದ್ರೆ ಜಾವಾ ಡಾಟ್ ಲ್ಯಾಂಗ್. ಸೊ ದಿಸ್ ಇಸ್ ದ ಇಂಪಾರ್ಟೆಂಟ್ ಒನ್. ಅಂಡ್ ನೆಕ್ಸ್ಟ್ ವಿ ಆರ್ ಮೂವಿಂಗ್ ಟು ದಟ್ ಈಸ್ Java packages. So you can see some of the things are that is a lang, util, io, applet, net as well as awt. So Java dot the first one is that is a lang to support classes that containing string, character, math, integer, thread as well as etc. ಸೊ ನಾವೇನಪ್ಪ ಅಂದ್ರೆ ಇವಾಗ ಸಮ್ ಆಫ್ ಟೂ ನಂಬರ್ಸ್ ಮಾಡ್ಲಿ ಇಲ್ಲ ಸ್ಟ್ರಿಂಗ್ ಫಂಕ್ಷನ್ಸ್ ಬರ್ಲಿ ಕ್ಯಾರೆಕ್ಟರ್ ಯೂಸ್ ಮಾಡ್ಲಿ. ಸೊ ಡೈರೆಕ್ಟ್ಲಿ ನಾವೇನಪ್ಪ ಕ್ಲಾಸ್ ನೇಮ್ ಬರಿತೀವಿ. ಸೊ ಅಲ್ಲಿ ಪ್ಯಾಕೇಜ್ ಯಾವ್ದೇ ಪ್ಯಾಕೇಜ್ ಯೂಸ್ ಮಾಡಿಲ್ಲ ಅಂತಂದ್ರೆ ಬೈ ಡಿಫಾಲ್ಟ್ ಏನಂತ ಯಾವ ಪ್ಯಾಕೇಜ್ ಯೂಸ್ ಆಗುತ್ತೆ ಅದೇ ಜಾವಾ ಡಾಟ್ ಲ್ಯಾಂಗ್. ಸೊ ಜಾವಾ ಡಾಟ್ ಐಒ ಟು ಸಪೋರ್ಟ್ ದ ಕ್ಲಾಸಸ್ ಟು ಡೀಲ್ ವಿತ್ ಇನ್ಪುಟ್ ಅಂಡ್ ಔಟ್ಪುಟ್ ಸ್ಟೇಟ್ಮೆಂಟ್. ಸೊ ಇನ್ಪುಟ್ ಮತ್ತು ಔಟ್ಪುಟ್ ಸ್ಟೇಟ್ಮೆಂಟ್ ಜೊತೆ ಡೀಲ್ ಮಾಡಕ್ ನಾವೇನಪ್ಪ ಜಾವಾ ಡಾಟ್ ಐಒ ಯೂಸ್ ಮಾಡ್ತೀವಿ. ಅಂಡ್ ದ ರಿಮೈನಿಂಗ್ ಥಿಂಗ್ಸ್ ದಟ್ ಇಸ್ ಜಾವಾ ಡಾಟ್ ಅಪ್ಲೆಟ್ ಟು ಸಪೋರ್ಟ್ ದ ಕ್ಲಾಸಸ್ ಟು ಜನರೇಟ್ ಅಪ್ಲೆಟ್. ಸೊ ಅಪ್ಲೆಟ್ ಪ್ರೋಗ್ರಾಮ್ ಬರೆಯೋ ಟೈಮ್ ಒಳಗಡೆ ನಾವು ಅಪ್ಲೆಟ್ ಜಾವಾ ಡಾಟ್ ಅಪ್ಲೆಟ್ ಅಂತ ಯೂಸ್ ಮಾಡ್ತೀವಿ. ಜಾವಾ ಡಾಟ್ ಟೆಕ್ಸ್ಟ್ to support text elements such as dates, times and currency etc. So dates, times ಮತ್ತೆ ಕರೆನ್ಸಿ ನಾವು ನಮ್ಮ ಪ್ರೋಗ್ರಾಮಿಂಗ್ ಯೂಸ್ ಮಾಡ್ಬೇಕಾದ್ರೆ ಅಂತ ಟೈಮ್ ಜಾವಾ ಡಾಟ್ ಟೆಕ್ಸ್ಟ್ ಅನ್ನ ಪ್ಯಾಕೇಜ್ ಯೂಸ್ ಮಾಡಿ. ಅಂಡ್ ಜಾವಾ ಡಾಟ್ ಮ್ಯಾಥ್ ಟು ಸಪೋರ್ಟ್ ಅ ಮ್ಯಾಥಮೆಟಿಕಲ್ ಫಂಕ್ಷನ್ ಸಚ್ ಆಸ್ ಟು ಫೈಂಡ್ ದ ಸ್ಕ್ವೇರ್ ರೂಟ್, ಟು ಫೈಂಡ್ ದ ಕ್ಯೂಬ್ ರೂಟ್ ಆಸ್ ವೆಲ್ ಆಸ್ ಮ್ಯಾಕ್ಸಿಮಮ್ ಆಫ್ 2 numbers, ಮಿನಿಮಮ್ ಆಫ್ 2 numbers. ಸೊ ಇಂತ ಮ್ಯಾಥಮೆಟಿಕಲ್ ಲೈಬ್ರರಿ ಯೂಸ್ ಮಾಡೋ ಟೈಮ್ ಒಳಗಡೆ ಏನಪ್ಪಾ ಅಂದ್ರೆ ಜಾವಾ ಡಾಟ್ ಮ್ಯಾಥ್ ಅಂತ ಯೂಸ್ ಮಾಡಿ. ಅಂಡ್ ಜಾವಾ ಡಾಟ್ AWT. So here AWT stands for Abstract Window Toolkit to support that is Abstract Window Toolkit. And the last one is that is not the last one, Java Reserved Words. So Java Reserved Words are also called as a keywords. Java Reserved Words are also called as a keywords which will carry a special meaning to a system compiler. So now Java Reserved Words ಏನಪ್ಪ ಅಂದ್ರೆ keywords ಅಂತ ಕರಿತೀವಿ. ಸೊ ಮೇನ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ಇವರು ರಿಸರ್ವ್ಡ್ ವರ್ಡ್ಸ್ ಅಂತ ಕರೀತಾರ, ಬಟ್ ನಾವೇನಪ್ಪಾ ಅಂದ್ರೆ ಕೀವರ್ಡ್ಸ್ ಅಂತಾನೆ ಕರಿತೀವಿ. ಸೊ ಕೀವರ್ಡ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಮಾಡೋ ಟೈಮ್ ಒಳಗಡೆ ಯಾವ್ದೊಂದು ಕೀವರ್ಡ್ ಏನಪ್ಪಾ ಅಂದ್ರೆ ಅದ್ರ ಮೀನಿಂಗ್ ಚೇಂಜ್ ಆಗಂಗಿಲ್ಲ, ಯಾವ್ದು ಒಂದು ವೇರಿಯೇಬಲ್ ಮೀನಿಂಗ್ ಏನಪ್ಪಾ ಅಂದ್ರೆ ಚೇಂಜ್ ಆಗಿಲ್ಲ ಅಂತವ್ ನಾವೇನಪ್ಪಾ ಅಂತಂದ್ರೆ ಕೀವರ್ಡ್ ಅಂತ ಕರಿತೀವಿ. ಅಂಡ್ ಇಂತ ಕೀವರ್ಡ್ಸ್ ಏನಪ್ಪಾ ಅಂತಂದ್ರೆ ಕ್ಲಾಸ್ ನೇಮ್ ಆಗಿ ಮತ್ತೆ ವೇರಿಯೇಬಲ್ ನೇಮ್ ಆಗಿ ಮತ್ತೆ ಮೆಥಡ್ ನೇಮ್ ಆಗಿ ಏನಪ್ಪಾ ಅಂದ್ರೆ ನಾವು ಯೂಸ್ ಮಾಡಕ್ ಬರಂಗಿಲ್ಲ. And some of the Java reserved keywords are that is so all these are Java reserved words. So program ಬರಿಬೇಕಾದ್ರೆ int, float, double, if else ಇವೆಲ್ಲ ಯೂಸ್ ಮಾಡಿ. ಸೊ ಇವೆಲ್ಲವೂ ಕೂಡ ಏನಪ್ಪಾ ಅಂದ್ರೆ ಕೀವರ್ಡ್ಸ್. ಪಬ್ಲಿಕ್ ಆಗಿರ್ಬೋದು, ಸ್ಟ್ಯಾಟಿಕ್. ಸೊ ಇವೆಲ್ಲವೂ ಏನಪ್ಪಾ ಅಂದ್ರೆ ಕೀವರ್ಡ್ಸ್. ಅಂಡ್ ಮೂವಿಂಗ್ ಟು ದ ಲಾಸ್ಟ್ ಟಾಪಿಕ್ ದಟ್ ಈಸ್ types of Java programming. So there are mainly two types of Java programming. The first one is that is a Java application, which is we will also call as a stand-alone system. So which is of independent, stand-alone independent. And Java application on Java program, and it is mainly developed by the user, and that can be executed in independently in a user system. Okay na? So Java application ಅನ್ನೋದೇನಪ್ಪ Java program ಇದು ಏನಪ್ಪಾ ಅಂದ್ರೆ ಡೆವಲಪ್ ಮಾಡಿದ ಯಾರಪ್ಪ ಯೂಸರ್, ಮತ್ತೆ ಅವ್ರು ಏನಪ್ಪಾ ಅಂದ್ರೆ ತಮ್ಮ ಸಿಸ್ಟಮ್ ಒಳಗೆ ಏನಪ್ಪಾ ಅಂದ್ರೆ ಎಕ್ಸಿಕ್ಯೂಷನ್ ಕೂಡ ಮಾಡ್ಕೋಬಹುದು. ಅಂಡ್ ಇಟ್ ಹ್ಯಾಸ್ ಕಂಪ್ಲೀಟ್ ಆಕ್ಸೆಸ್ ಟು ಆಲ್ ದ ರಿಸೋರ್ಸಸ್ ಇನ್ ದ ಕಂಪ್ಯೂಟರ್ ಆಸ್ ಅ ಡೆವಲಪ್ಮೆಂಟ್ ಟೆಕ್ನಾಲಜಿ. ಸೊ ವಿಚ್ ಮೀನ್ಸ್ ಇಟ್ ಹ್ಯಾಸ್ ಕಂಪ್ಲೀಟ್ ಆಕ್ಸೆಸ್ ಟು ರಿಸೋರ್ಸಸ್ ಇನ್ ಅ ಕಂಪ್ಯೂಟರ್. ಓಕೆ.
And some of the examples are that is Acrobat Reader, Media Player, Antivirus, etc. So all these are example of Java application. So app develop ಮಾಡೋ ಟೈಮ್ ಒಳಗೆ ನಾವು ಯೂಸ್ ಮಾಡ್ತೀವಿ ನೋಡ್ರಿ some of these. And the last one is that is a Java applets, which is called as the internet applets. An applet is a program written in a Java program that can be included in a HTML page in the same way an image is included in a page. ಸೊ ಜಾವ್ ಅಪ್ಲೇಟ್ ಅನ್ನೋದು ಏನಪ್ಪಾ ಅಂತಂದ್ರ ಜಾವ್ ಪ್ರೋಗ್ರಾಮ್ ಬರೀ ಟೈಮ್ ಒಳಗ ನಾವು ಕ್ರಿಯೇಟ್ ಮಾಡ್ತೀವಿ. ಇದು ಯಾವ ರೀತಿಪ್ಪ ಅಂತಂದ್ರ ಒಂದ್ ಪೇಜ್ ಒಳಗಡೆ ಇಮೇಜ್ ಯಾವ ರೀತಿ ಇನ್ಸರ್ಟ್ ಮಾಡ್ತೀವಿ ನೋಡ್ರಿ, ಅದೇ ರೀತಿನೇ ಏನಪ್ಪಾ ಅಂತಂದ್ರ ನಾವ್ ಒಂದ್ ಪೇಜ್ ಅನ್ನ ಅದೇನ್ ಮಾಡ್ತೀವಿ ಇನ್ಸರ್ಟ್ ಮಾಡ್ತೀವಿ. ಅಂಡ್ ಜಾವ್ ಅಪ್ಲೇಟ್ಸ್ ವೇರ್ ಇಂಟ್ರೊಡ್ಯೂಸ್ಡ್ ಇನ್ ಫಸ್ಟ್ ವರ್ಷನ್ ದಟ್ ಈಸ್ 1995. ಸೊ 1995 ಏನಪ್ಪಾ ಅಂದ್ರೆ ಅಪ್ಲೇಟ್ಸ್ ಏನ್ ಮಾಡಿದ್ರು ಇಂಟ್ರೊಡ್ಯೂಸ್ ಮಾಡಿದ್ರು. ಅಂಡ್ ಸಮ್ ಆಫ್ ದ ಎಕ್ಸಾಂಪಲ್ಸ್ ಆರ್ ದಟ್ ಈಸ್ irctc.co.in, javadepon.com, etc. So all these are Java applets. And thanks to each and everyone for supporting my channel as well as subscribing. If you like the content, you can subscribe as well as share to your friends also. And this class is mainly for ICSE students as well as the degree students also. And if you have any doubt, you can comment it in the comment section. And don't forget to like, share as well as subscribe the channel. So thank you for each and everyone. So bye bye.